ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾವೇಕಂತ ಟ್ಯಾರೋಸ್ ವಿತ್ ನಿಕಿತಾ. ಇವತ್ತು ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ವಿತ್ ರಾಶಿ. ಓಕೆ, ರಾಶಿಯ ಆಧಾರದ ಮೇಲೆ ನಿಮ್ಮ ಇದು ರಾಶಿ ವೃಷಭ, ಕನ್ಯಾ, ಮಕರ. ಓಕೆ, ನಿನ್ನೆ ಇದಕ್ಕಿಂತ ಮುಂಚೆ ನಾನು ಹಾಕೇನೆ ನೋಡ್ರಿ ಅದನ್ನ. ವೃಷಭ, ಕನ್ಯಾ, ಮಕರ ರಾಶಿಯರ ನಿಮ್ಮ ಪರ್ಸನ್ಸ್ ಯಾರ್ಯಾರು ಅದಾರಲ್ಲ ಅವ್ರದ್ದು ಫೀಲಿಂಗ್ಸ್ ಏನದಾವು ಅಥವಾ ನೆಕ್ಸ್ಟ್ ಆ್ಯಕ್ಷನ್ ಏನೈತಿ ಅಂತ ನೋಡೋಣ. ಓಕೆ, ಆ ಪರ್ಸನಿಂದ ಇದು ಜನರಲ್, ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನೀವು ಯಾವತ್ತು ನೋಡ್ತೀರಿ ಅವತ್ತು ರೆಸನೆಂಟ್ ಆಗ್ತೈತೆ. ಜೆಂಡರ್ ಸ್ಪೆಸಿಫಿಕ್ ಇಲ್ಲ. ಆ ವ್ಯಕ್ತಿನ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ. ಓಕೆ, ಕಾರ್ಡ್ಸ್ ತೊಗಿ ಮಟ. ವೃಷಭ, ಕನ್ಯಾ, ಮಕರ ರಾಶಿ ಇರುವಂತಹ ನನ್ನ ವ್ಯೂವರ್ಸಿನ ಪಾರ್ಟ್ನರ್ಸಿಂದ ಕರೆಂಟ್ ಫೀಲಿಂಗ್ಸ್ ಏನು ಮತ್ತು controlling, creativity. Okay, creator, same energy. Okay, ಓವರಾಲ್ ಎನರ್ಜಿ ದೇ ಆರ್ ತಮ್ಮದು ಏನಂತೀರಿ, ತಮ್ಮದು ದುಃಖದಿಂದ ತಮ್ಮ ನೋವಿಂದ ಹೊರಗೆ ಬರ್ಬೇಕಂತಾರೆ. ತಮ್ಮ ಪೋಸ್ಟ್ಮೆಂಟ್ಮೆಂಟ್ಸ್ ಏನಾರು ಮಾಡ್ತಿದ್ರು, ಓವರ್ ಥಿಂಕ್ ಮಾಡ್ತಿದ್ರು, ದೇ ವಾಂಟ್ ಟು ಕಮ್ ಔಟ್ ಆಫ್ ಇಟ್. ಅದರಿಂದ ಹೊರಗೆ ಬಂದು ಗೋಯಿಂಗ್ ದ ಫ್ಲೋ, ಈಗ ಏನೈತಿಲ್ಲ ಅದು ಹೋಗಿ ತಾವು ಒಂದು ತಮ್ಮದು ಅದನ್ನು ಏನು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಸ್ಟ್ರೆಸ್ ಫ್ರೀ ಆಗಿ ರಿಸೆಪ್ಟಿವ್ ಮೋಡ್ ಬರಬೇಕಂತಂದು ನಿಮ್ಮ ಪರ್ಸನ್ ವಿಚಾರ ಮಾಡ್ತಿದ್ದಾರೆ. ಇದು ಓವರಾಲ್ ಎನರ್ಜಿ. ಓಕೆ, ಕಂಟ್ರೋಲಿಂಗ್ ಯಾಕೆ ಬಂತ ನೋಡೋಣ. ಕಂಟ್ರೋಲಿಂಗ್ ಅಂದರೆ ಅವ್ರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ರು ಅಥವಾ ತಮ್ಮ ಜೀವನ ತಾವು ಕಂಟ್ರೋಲ್ ಮಾಡ್ಕೋಬೇಕಂತಿದ್ರೆ ನೋಡೋಣ. ಓಕೆ, ಈಸ್ ಅ ಪರ್ಸನ್ ಸಂಬಡಿ ಅವ್ರ ಜೀವನದೊಳಗೆ ಅಥವಾ ಅವರೇ ಏನು ಕಂಟ್ರೋಲಿಂಗ್ ಅದಾರ ಲೆಟಸ್ ಸಿ. ಬಾಸಿ ಇರ್ಬೇಕಂತೀನಿ, ನಾ ಹೇಳಿದ್ದೆ ಆಗ್ಬೇಕಂತಿರ್ಬೇಕು ಈ ಪರ್ಸನ್ಸ್. ನಿಮ್ಮ ಪರ್ಸನ್ ನಾ ಹೇಳಿದ್ದೆ ಆಗ್ಬೇಕು, ನಾ ಹೇಳಿದ್ದೆ ರೂಲ್ಸ್ ಅಂತಂದು. ಸಿ ಅನ್ಹ್ಯಾಪಿ ಸಿಚುವೇಶನ್ಸ್ ಅದ ಅವ್ರ ಜೀವನದಾಗ. ಅಥವಾ ನೀವು ಅವ್ರಿಗೆ ಏನಾರು ಒಂದು ಕಮಿಟ್ಮೆಂಟ್ ಕೊಡೋಕೆ ಹೋದ್ರೆ ನಾವು ಅಲ್ಲೇ ಅಂತ ಬಿಟ್ಟಾರ ಅವ್ರು. ಅದನ್ನು ಒಪ್ಕೊಂಡಿಲ್ಲ ಅನ್ಕೊತೀನಿ. ಈಗ ಸೆಲೆಬ್ರೇಷನ್ಸ್ ಇದ್ವು, ನೀವೇನೋ ಮದುವೆಗೆ ಅಂತ ನೀವು ಕೇಳಿರ್ಬೋದು. ಕಮಿಟ್ಮೆಂಟ್ ಅಂದ್ರೆ ಒಲ್ಲೆ ಅಂತ ಬಿಟ್ಟಾರ. ತಮ್ಮ ಇದರಿಂದ ಈಗೋ ಇಷ್ಟಿಕ್ ಅಹಂಕಾರ ಅಂತಲ್ಲ. ಸಿ ಅದೇ ಬಂತು ನೋಡ್ರಿ. ನೀವು ಸೆಲೆಬ್ರೇಷನ್ ಈಗ ರಿಯೂನಿಯನ್ ಬೇಕು ನನಗೆ ಅಂತ ವಿಚಾರ ಮಾಡ್ತಿದ್ದಾರೆ. ನೀವು ಫಸ್ಟ್ ಅವ್ರಿಗೆ ಆಫರ್ ಕೊಟ್ರಿ, ಓಕೆ ಚೆನ್ನಾಗಿರೋಣ ಬಾ ಅಂತಂದು. ಇಲ್ಲ ಅಂತಂದು ದಮ್ ಸೊಕ್ಕಿಂದ ತಾವು ಬಿಟ್ಟಿದ್ರು. ಅಹಂಕಾರದಿಂದ ಇಲ್ಲ, ನನ್ನ ಜೀವನ ನಾನು ಹೇಳ್ದಂಗೆ ಕೇಳಂಗಿರಿ ನೀರು. ಈಗಿಲ್ಲ, ಈಗ ಕಂಟ್ರೋಲಿಂದ ಹೊರಗೆ ಬರ್ಬೇಕು ಅವ್ರಿಗೆ. ಈಗ ಅವ್ರಿಗೆ ತಪ್ಪು ಅರಿವಾಗ್ತಾಯಿದೆ. ನಾ ಏನು ಕಂಟ್ರೋಲಿಂಗ್ ಬಾಳಿದ್ದೆ ಇಲ್ಲ, ನನ್ನ ಜೀವನ ನಾನು ಕಂಟ್ರೋಲ್ ಇಟ್ಕೊಳಕ್ಕೆ ಹೋದೆ, ಇನ್ನೊಬ್ಬರನ್ನ ಕಂಟ್ರೋಲ್ ಇಟ್ಕೊಳಕ್ಕೆ ಹೋದೆ ನನ್ನ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ. ಅದಾಗಲಿಲ್ಲ, ನೀವು ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ರಿ. ಈಗೇನು ಅನ್ನಿಸ್ತಾ ಇದೆ, ಇಲ್ಲ ನಮ್ಮ ಹತ್ರ ರಿಯೂನಿಯನ್ ಮಾಡ್ಕೋಬೇಕು, ನನ್ನ ಪರ್ಸನ್ ಜೊತೆಗೆ ರಿಯೂನಿಯನ್ ಮಾಡಬೇಕು, ಒಂದು ಸೆಲೆಬ್ರೇಷನ್ ಮೋಡಿಗೆ ಹೋಗ್ಬೇಕು. ಓಕೆ, ಕಪಲ್ಸ್ ಇದ್ರಿ ಅಂತ ಏನಾರ ಇದ್ರೆ ನಿಮ್ದು ಮಗುವಿನ ವಿಷಯದಾಗ ನೀವು ಏನಾರು ಸೆಲೆಬ್ರೇಷನ್ ಮಾಡ್ತಿರ್ಬೋದು. ಮಗುವಿನ ವಿಷಯ, ಬೇಬಿ ಶವರ್ ಅಂತೆಲ್ಲ ಸೀಮಂತಕರ, ಆ ಟೈಪ್ ಏನಾದರೂ ಒಂದು ಖುಷಿ ಒಂದು ಸಂದರ್ಭ ಬಂದಿರ್ಬೋದು ನಿಮ್ಮ ಜೀವನದೊಳಗೆ. ಬಂದಿಲ್ಲ ಅಂದರೆ ಬರೋ ಚಾನ್ಸಸ್ ಅದು. ಓಕೆ, ಕ್ರಿಯೇಟಿವಿಟಿ ಏನು ಕ್ರಿಯೇಟ್ ಮಾಡಕ್ಕೆ ಹೊಂಟಾರ. ಇದು ಇಲ್ಲಿಂದ ನೋಡ್ರಿ, ಕಂಟ್ರೋಲ್ ಬಂದಿದ್ದು ವಾಪಸ್ ಬಂದಿದ್ದೀನಿ, ವಾಪಸ್ ಕ್ರಿಯೇಟ್ ಮಾಡ್ಬೇಕು. ಈಗ ಮತ್ತೆ ಜೀವನ ಬೇಡ ಅಂತ ಬಿಟ್ಟು ಹೋಗಿದ್ದನ್ನು ಮತ್ತೆ ವಾಪಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈಗ ಇಲ್ಲ ತಪ್ಪಾತು, ನನ್ನ ಕ್ಷಮಿಸ್ರಿ, ನನ್ನ ಮತ್ತೆ ಚೆನ್ನಾಗಿ ಜೀವನ ಮಾಡೋಣಂತೆ. ಆ ಮೋಡಿಗೆ ಬರಲೇಬೇಕಲ್ಲ. ನಾವು ಕರೆಕ್ಟ್ ಇದ್ದಾಗ ಎದುರು ವ್ಯಕ್ತಿಗೆ ಅರಿವಾದರೆ ಭಾಳ ಚಲೋನೇ ಅದು. ನಾವೇ ಕರೆಕ್ಟ್ ಇಲ್ಲ ಅಂದರೆ ಮಂದಿಗೆ ಹೇಳ್ಬಾರ್ದು. ನಾವು ಇನ್ನೊಂದು ಫಸ್ಟ್ ನಾವು ಸರಿ ಇರ್ಬೇಕು. ಸೊ ಕ್ರಿಯೇಟಿವಿಟಿ ಆಗಿ ಬಂದಿದೆ ನೋಡೋಣ. ಸಿ ಕ್ರಿಯೇಟಿವಿಟಿ ಅಂದ್ರೂ ನನಗೆ ಕ್ರಿಯೇಟಿವಿಟಿ ಈಸ್ ಏನು ಮಗುವಿಂದ ಒಂದು ಆಗಮನ ಜೀವನದಾಗ ಅದು ಒಂದು ಕ್ರಿಯೇಟಿವಿಟಿನ ಅನ್ಕೊತೀನಿ ನಾನು. ಸಿ ದೇ ಆರ್ ಡ್ರೀಮಿಂಗ್ ಅಬೌಟ್ ಇವು. ನಿಮ್ದು ಎಷ್ಟು ಮ್ಯಾನಿಫೆಸ್ಟ್ ಮಾಡಕತ್ತಾರಂದ್ರೆ ಅವ್ರು ನಿಮ್ಮನ್ನ, ನೀವು ಬೇಡ ಅಂತ ಬಿಟ್ಟು ಹೋಗಿದ್ರಲ್ಲ ನೀವು, ನಿಮ್ಮ ಸಂಬಂಧಗಳೆಲ್ಲ ಕಳೆದು ಹೋಗ್ಯಾವ. ಈಗ ನೀವು ಬೇಡ ಅಂತ ನೀವು ಹೋಗ್ಬಿಟ್ಟಿರಿ. ಈಗ ಅವ್ರಿಗೆ ಸೆಲೆಬ್ರೇಷನ್ ಬೇಕು, ಅವ್ರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಭಾಳ ಮ್ಯಾನಿಫೆಸ್ಟ್ ಮಾಡೋದು. ಮ್ಯಾನಿಫೆಸ್ಟ್ ಮಾಡೋದು ಅಂತಂದ್ರೆ ಏನಂದ್ರೆ, ನೀವು ಜೀವನ ನನಗೆ ಬೇಕಪ್ಪ ಅಂದ್ರೆ ದೇವರೇ ನನಗೆ ಹೆಂಗಾರ ಮಾಡಪ್ಪ, ವ್ಯಕ್ತಿ ನನಗೆ ವಾಪಸ್ ನನ್ನ ಜೀವನದಾಗ ಬರಂಗೆ ಮಾಡಿ, ಹೆಂಗಾರ ಮಾಡಿ ಒಂದು ಕಾಲ್ ಬರಂಗೆ ಮಾಡಿ, ಅಯ್ಯೋ ದೇವರೇ ಎಲ್ಲ ಬೆಡ್ಕೊಂಡು ಮಾಡ್ತಿಲ್ಲ, ಅದು ಮ್ಯಾನಿಫೆಸ್ಟೇಷನ್. ಅವ್ರ ಜೀವನದಾಗ ಎಷ್ಟಕ್ಕೊಂದು ಚಾಯ್ಸಸ್ ಅದಾವೆ. ಎಲ್ಲ ಅಂದ್ರೆ ನೀವೇ ಬೇಕಂತ ಹಿಂಗೆ ನಿಮ್ದು ಎಲ್ಲರಾಗಲ್ಲ ನನಗೆ ಈ ವ್ಯಕ್ತಿ ಬೇಕಂತಂದು ಈಗ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳಕತ್ತಾರೆ, ನಿಮ್ಮ ಬಗ್ಗೆ ಫ್ಯಾಂಟಸಿ ಮಾಡ್ಕೊಳಕತ್ತಾರೆ. ಎಲ್ಲೆಲ್ಲ ಹಿಂಗೆ ಕಣ್ಣು ಮುಚ್ಚೋದು ನೀವೇ ಕಾಣ್ತೀರಿ, ಕಣ್ಣು ತೆಗೆದ್ರೆ ನೀವೇ ಕಾಣ್ತೀರಿ. ಆ ಟೈಪ್ ಆಗ್ಬಿಟ್ರೆ ಈ ವ್ಯಕ್ತಿ. ನಿಮ್ಮ ವ್ಯಕ್ತಿ. ಸೊ ದೇ ಆರ್ ಕ್ರಿಯೇಟಿಂಗ್ ಒಂದು ವರ್ಲ್ಡ್ ಒಳಗೆ
ನಿಮ್ಮನ್ನು ಕ್ರಿಯೇಟ್ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ತಿದ್ದಾರೆ. ದೇವರಿಗೂ ಬೇಡ್ಕೊಂಬರ್ಕಂತ ದೇವ್ರು ಬಂದು ನೋಡ್ರಿ ಕಾರ್ಡ್ ಹೌದನ್ನ ಎಲ್ಲ ಕಡೆ ಹೋಗಿ ಈಗ ಇಂಟ್ಯೂಷನ್ಸ್ ಕೇಳ್ತಿದ್ದಿಲ್ಲ ಅವರು, ತಮ್ಮ ಮನಸ್ಸನ್ನು ಮಾತಿನ ತಾವು ಕೇಳ್ತಿದ್ದಿಲ್ಲ. ಹಾಂ ಭಾಳ ಮೂಡಿ ಇದ್ರು, ಸೀಕ್ರೆಟಿವ್ ಇದ್ರು, ಅಂದ್ಕೊಂಡಿದ್ದೆಲ್ಲ ಏನು ಹೇಳ್ತಿದ್ದಿಲ್ಲ, ತಮ್ಮ ಆ್ಯಕ್ಷನ್ಸನ್ನು ಹೇಳ್ತಿದ್ದ, ತಮ್ಮ ಭಾವನೆನೂ ಹೇಳ್ತಿದ್ದಿಲ್ಲ. ಈಗಿಲ್ಲ ನಾನೆಲ್ಲ ಹೇಳ್ತಾನೆ ಓಕೆ ಆ ದೇವ್ರು ಹೆಂಗಾರ ಬರ್ಲಿಕ್ಕೆ ನನ್ನ ದೇವ್ರು ಇನ್ನೊಂದ್ಸಲ ಆ ವ್ಯಕ್ತಿ ನನ್ನ ಜೀವನ ಬರಲಿ, ನನ್ನ ಮನಸ್ಸಿನಾಗಿದ್ದೆಲ್ಲ ಹೇಳ್ಕೊಂಬಿಡ್ತಾನೆ. ನಮ್ಮ ಮತ್ತೆ ಖುಷಿನ ಜೀವನ ಮಾಡೋಣ ಆ ಮೂಡಿಗೆ ಬಂದ ನೀವು. ಓಕೆ, ಸೆಲ್ಫ್ ಬಿಲೀಫ್ ಅವ್ರ ಮೇಲೆ ತಮಗೆ ಬಿಲೀಫ್ ಇದ್ದಿದ್ದಿಲ್ಲ, ಈಗೆಲ್ಲ ಬಿಲೀಫ್ ಬರ್ತಾಯಿದೆ. ಒಳ್ಳೇದಲ್ಲ ಇದೆ ಕ್ರಿಯೇಟರ್. ಆದರೆ ನಿಮಗೆ ನೋಡ್ರಿ ಅವ್ರು ವಾಪಸ್ ಬಂದಾಗ ನಿಮ್ಮ ಇಷ್ಟ ಅದ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡೋದು ಬಿಡೋದು, ಚಾಯ್ಸ್ ಇಸ್ ರಿವರ್ಸ್. ಕ್ರಿಯೇಟರ್ ಏನು ಕ್ರಿಯೇಟ್ ಮಾಡೋಕೆ ಕೊಟ್ಟಿದ್ದಾರೆ, ಏನು ಬುದ್ಧಿ ಬಂದಿದೆ ಈಗ. ಕ್ರಿಯೇಟರ್ ಅಂದರೆ ಒಂದು ಅರಿವಾಗಿದೆ, ಜೀವನದಲ್ಲಿ ಅರಿವಾಗಿದೆ ಅಂದ್ಕೊಳ್ಳೋಣ ಕ್ರಿಯೇಟರ್ ಅಂದರೆ. ಓಕೆ, ಏನು ಸ್ಟ್ರೆಂತ್ ಇದ್ದಿದ್ದಿಲ್ಲ ಆ ಜೀವನದಾಗ, ಒಂದು ಹೇಳ್ಕೊಬೇಕಂದ್ರೆ ಎಷ್ಟು ಲೋ ಫೀಲ್ ಮಾಡ್ತಿದ್ರೆ ಏನು ಮಾಡಿದ್ರೆ, ಈಗಿಲ್ಲ ವಾಪಸ್ ಬಂದು ಒಂದು ಆ್ಯಕ್ಷನ್ ತೊಗೋಬೇಕಂತ ರೆಡಿ ಆಗ್ತದಾರ. ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ, ಅದು ಏನಂತೀರಿ ಇನ್ನೊಬ್ಬರ ಮೇಲೆ ಭಾಳ ಏನಂತೀರಿ ಡಿಪೆಂಡೆನ್ಸ್ ಇದ್ರೆ, ಈಗಿಲ್ಲ ಹೀಲಪ್ ಆಗ್ತದಾರ. ಕೆಲವೊಬ್ರು ಡಿಪ್ರೆಷನ್ನಿಗೂ ಹೋಗಿರ್ಬೇಕು, ಆರಾಮಿಲ್ದಂಗೆ ಆಗಿರ್ಬೇಕು. ಈಗ ಅದರಿಂದ ಹೊರಗೆ ಬಂದು ತಮ್ಮ ಸೆಲ್ಫ್ ಡೌಟಿಂದ ಹೊರಗೆ ಬಂದು ತಮ್ಮ ವೀಕ್ನೆಸ್ಸಿಂದ ಹೊರಗೆ ಬಂದು ಹೊಸದೊಂದು ಜೀವನ ಕಟ್ಟೋಣ, ಹೊಸದೊಂದು ಬಿಗ್ನಿಂಗ್ ಮಾಡೋಣ ಅಂತಂದು ನೆಕ್ಸ್ಟ್ ಆ್ಯಕ್ಷನ್ ಅದೀಗ. ನೆಕ್ಸ್ಟ್ ಆ್ಯಕ್ಷನ್ ಇದೇ ಹೊಂಟಿರೋದೀಗ. ಹೆಂಗೆ ಮಾಡಲಿ, ಇಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದಾತ ಈಗ. ಸಿ ದೇ ಆರ್ ಮ್ಯಾನಿಫೆಸ್ಟಿಂಗ್ ಯು ಮೈ ಡಿಯರ್ಸ್. ಈ ವ್ಯಕ್ತಿ ನನಗೆ ಬರಲಿ, ನನ್ನ ಜೀವನಕ್ಕೆ ವ್ಯಕ್ತಿ ಬರಲಿ ಅವನ ಜೊತೆ. ಅಂದರೆ ನೀವು ನನ್ನ ವ್ಯೂವರ್ಸ್ ಹೆಂಗದಿರ ಅಂದ್ರೆ ಒಂದು ಎಲ್ಲ ಅಂದರೆ ಎಲ್ಲಿ ಫುಲ್ ಪ್ಯಾಕೇಜ್, ಒಳ್ಳೆ ಗುಣ ಅದಾವು, ಒಂದು ಏನಂತೀರಿ ಒಂದು ಏನಂತೀರಿ ಒಂದು ಕಂಫರ್ಟಬಲ್, ನಿಮ್ಮ ಕಡೆ ಒಂದು ದುಡ್ಡು ಐತಿ ಜೀವನ ಮಾಡೋಷ್ಟು, ಒಳ್ಳೆ ಮನಸ್ಸು ಐತಿ, ಅವ್ರು ನೋಡ್ಕೊಂಡು ಒಳ್ಳೆ ಪ್ಯಾಕೇಜ್ ಅಂತಾರಲ್ಲ ಒಂದು, ದಿಸ್ ಈಸ್ ದ ನೋಬಲ್ ಮ್ಯಾನ್ ಅಥವಾ ನೋಬಲ್ ವುಮನ್. ಹಿಂಗೆ ಒಂದು ಹೇಳ್ಬೋದಲ್ಲ, ಆ ಟೈಪ್ ನೀವು ನಮ್ಮ ಪರ್ಸನ್ಸ್ ಎಲ್ಲ ಅದನ್ನು ಅವ್ರು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಅದನ್ನು ನಮ್ಮ ಮತ್ತೆ ವಾಪಸ್ ಬಿಲ್ಡಪ್ ಮಾಡೋಣ, ಒಂದು ಚಲೋ ಜೀವನ ಮಾಡೋಣ ನಿಮ್ಮ ಜೋಡಿ ಅಂತಂದು ದೇ ಆರ್ ಮ್ಯಾನಿಫೆಸ್ಟಿಂಗ್. ಓಕೆ, ಯಾರು ವೃಷಭ, ಕನ್ಯಾ, ಮಕರ ರಾಶಿ ಇದ್ದವರು ಇಲ್ಲಿ ನನ್ನ ವ್ಯೂವರ್ಸ್ ಯಾವ ರಾಶಿ ಬಂದಿರಿ ಅಂತಂದ್ರೆ ಜಾಸ್ತಿ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಮತ್ತು ಸಿಂಹ ರಾಶಿ ಬಂದಿರಿ. ಟಾರಸ್ ವರ್ಗು, ಕ್ಯಾಪ್ರಿಕಾನ್ ಅದು ಭಾಳ ಕಮ್ಮಿ ಬಂದಿರಿ. ಓಕೆ, ಇದ್ರಾಗ ಬಂದಿರೋದಂದ್ರೆ ಜಾಸ್ತಿ ಅಂತಂದ್ರೆ ಇದು ಏರಿಯಸ್, ಲಿಯೋ, ಸೆಜಿಟೇರಿಯಸ್, ವಾಟರ್ ಎನರ್ಜಿ ಭಾಳ ಬಂದೈತಿ. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ವೃಷಭ, ಕನ್ಯಾ, ಮಕರ ರಾಶಿಯವರಿಗೆ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.